ನಮ್ಮ MLA ಅವ್ರ ಬಗ್ಗೆ ಮಾತಾಡಿದ್ದಾರೆ. MLA ಅವರು ನಿಜಾನೇ ಪಕ್ಷದಿಂದ ಕ್ಯಾಂಡಿಡೇಟ್ ಅವರು. ನೀವು ಪ್ರತಿ ಮಾತಿಗೂ ಹೇಳಿದ್ದೀರಿ ನಾನು ಇಂಡಿಪೆಂಡೆಂಟು ಅಂತ ಹೇಳಿದ್ದೀರಿ. ನನಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ. ಹಾಗಿರೋವಾಗ ಅಸಂಖ್ಯಾತಂತ ಲಕ್ಷಾಂತರ ಜನ MLA ಆಗೋದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅಷ್ಟು ಜನಕ್ಕೂ ಕೂಡ ನಮ್ಮ MLA ಒಳ್ಳೆ ಹೆಸರು ತಗೊಂಡಿದ್ದಾರೆ, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಯಾವ ನಮ್ಗೆ MLA ಮಾಡ್ತಾ ಇರೋಂಥ ಕೆಲಸ ಒಂದು ಆಪೋಸಿಷನಲ್ಲಿದ್ದು ಯಾವ ವ್ಯಕ್ತಿ ಕೂಡ ಮಾಡೋದಕ್ಕಾಗಲ್ಲ. ಅಂಥ ಕೆಲಸಗಳನ್ನು ನಮ್ಮ MLA ಅವರು ಇವತ್ತು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಹೇಳಬೇಕಾಗ್ತದೆ ಈ ಸಂದರ್ಭದಲ್ಲಿ. ಮತ್ತೆ ಇನ್ನೊಂದು ಹೇಳಿದ್ರು, ಆಲಂಗೂರು ಶ್ರೀನಿವಾಸ್ ಅವರು ಬೆಳೆಸಿದ್ರು ಅಂತ. ಹೌದು, ಬೆಳೆಸಿದ್ದಾರೆ. ಆಲಂಗೂರು ಶ್ರೀನಿವಾಸ್ ಅವರು ಬೆಳೆಸಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆದರೆ ಆಲಂಗೂರು ಶ್ರೀನಿವಾಸ್ ಅವರು ಬೆಳೆಯೋದಕ್ಕೂ ನಾವು ಕನ್ನಡರಾಗಿದ್ದೀವಿ. ಅವ್ರ ಹಿಂದ್ಗಡೆ ಸದಾ ನೆರಳು ರೀತಿ ಇರ್ತಾ ಇದ್ವಿ. ಅವ್ರು ಹೇಳಿದ ಕೆಲಸ ಚಾಚು ಚಪ್ಪದೆ ಮಾಡ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ಆಲಂಗೂರು ಶ್ರೀನಿವಾಸ್ ಅವರು ನಮ್ಮನ್ನು ಬೆಳೆಸಿದ್ದಾರೆ, ಆಲಂಗೂರು ಶ್ರೀನಿವಾಸ್ ಅವ್ರ ಹಿಂದೆ ನಾವು ಇದ್ವಿ. ಹಾಗಾಗಿ ಇದೊಂದು ಪಕ್ಷದ ಎಲ್ಲರನ್ನೂ ಬೆಳೆಸೋದು ನಾಯಕರ ಒಂದು ಕರ್ತವ್ಯ. ಇದು ಮಾಡಿರ್ತಕ್ಕಂಥದ್ದು. ಮತ್ತು ನಮ್ಮ ಶ್ರೀನಿವಾಸ್ ಅವ್ರ ಬಗ್ಗೆ ಏನು ಮಾತಾಡೋದು, ನಾವು ಹೈಜಾಕ್ ಮಾಡ್ಕೊಂಡು ಹೋದ್ವಿ, ಅವ್ರು ಕೇಳ್ಕೊಂಡ್ರು ಬಿಡಲಿಲ್ಲ ಅದೆಲ್ಲ ಅಂತ. ಇದೆಲ್ಲ ಒಂಥರ ಕಪೋಲ ಕಲ್ಪಿತ. ಇದು ನಾವು ಯಾವತ್ತೂ ಶ್ರೀನಿವಾಸ್ ಅವ್ರನ್ನ ಫೋರ್ಸ್ಫುಲ್ಲಾಗಿ, ನನಗೂ ಬಂದು ಹೇಳಿದ್ರು ನಮ್ಮ ತಾಯಿಯವರು ಇದ್ದಿದ್ದಾರೆ ಅಂತ, ಸರಿ ಏನು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋರಂತೆ ಬರ್ರಪ್ಪ ಅಂತ ಹೇಳಿದ್ದೇವೆ ಹೊರತು ನಾವು ಫೋರ್ಸಿಬಲ್ಲಾಗಿ ಅವ್ರನ್ನ ಕರ್ಕೊಂಡು ಹೋಗಿಲ್ಲ. ಅದೆಲ್ಲ ನಿಮ್ಮ ಒಂದು ಊಹೆ ಅಷ್ಟೇ ಅಂತಲೇ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಾಗೇನೆ ಬಂಧುಗಳೇ, ನಾವೇನೋ ಟೂರ್ ಕರ್ಕೊಂಡು ಹೋಗ್ಬಿಟ್ವಿ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ವಿ, ಇಲ್ಲಿ ಕರ್ಕೊಂಡು ಹೋಗ್ಬಿಟ್ವಿ ಅಂತ. ಯಾರು ಕರ್ಕೊಂಡು ಹೋಗದೆ ಇರೋದು? ಯಾರು ಕರ್ಕೊಂಡು ಹೋಗಿಲ್ಲ? ನಿಮ್ಮ ನಂಜೇಗೌಡರು, ನಿಮ್ಮ ಇನ್ನೊಬ್ರು ಎಲ್ಲಾನು ಬಸ್ಗಳೇ ತಂದು ಇಳಿಸ್ತಾ ಇದ್ರು. ಅದು ಕಣ್ಣು ಕಾಣಿಸಲ್ವಾ? ಅದು ಕಣ್ಣು ಕಾಣಿಸಲ್ವಾ? ಎಲ್ಲರೂ ಬಸ್ಗಳೇ ತಂದು ಇಳಿಸ್ತಾ ಇದ್ದಿದ್ದು. ನಾವು ಟೂರ್ ಕರ್ಕೊಂಡು ಹೋಗಿರ್ಲಿಲ್ಲ. ಯಾರು ಅವರೇ ಬಂದು ಅಣ್ಣ ಎಲ್ಲಾದ್ರೂ ಒಂದು ಕಡೆ ಇರ್ತೀವಿ, ಸುಮ್ಮನೆ ನಮ್ಮನ್ನು ಹಿಂಸೆ ಮಾಡ್ತಾ ಇದ್ದಾರೆ, 3 ಜನ ಬಂದು ದುಡ್ಡು ಕೊಡ್ತಾ ಇದ್ದಾರೆ, ನಮಗೆ ದಯವಿಟ್ಟು ಪ್ರೊಟೆಕ್ಷನ್ ಕೊಡಿ, ನಾವೆಲ್ಲ ಒಂದು ಕಡೆ ಇರ್ತೀವಿ ಅಂದಿದ್ದಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿ. ನಾವು ನಿಮ್ಮ ಥರ ನೋಟುಗಳು ಕೊಟ್ಟು ಚಿಲ್ಲರೆ ಕೊಟ್ಟು ಎಲ್ಲನೂ ಇವುಗಳಲ್ಲಿಟ್ಟು ಎಲ್ಲ ನಾವು ಮಾಡಿಲ್ಲ. ನಾವು ಯಾವತ್ತೂ ಕೂಡ ಆ ಚಿಲ್ಲರೆ ಇಡೋದು, ನೋಟುಗಳಿಡೋದು ಇದು ಒಳ್ಳೇದಾ? ಪ್ರಭುತ್ವದಲ್ಲಿ ಇದೇ ಒಳ್ಳೇದಾ? ಇನ್ನೊಬ್ಬ ಸ್ನೇಹಿತರು ಹೇಳ್ತಾರಂತೆ ಧರ್ಮ ಅಂತ. ಹೌದು, ಧರ್ಮ ಪ್ರಜಾಪ್ರಭುತ್ವ ನಂಬರ್ ಗೇಮ್. ಇದು ನಂಬರ್ ಗೇಮ್. ಯಾರು ನಂಬರ್ ಜಾಸ್ತಿ ತಗೊಂಡಿರ್ತಾನೋ ಅವ್ನು ಗೆಲ್ತಾನೆ. ಧರ್ಮ ಇವಾಗ ನಮ್ಮ ಕಡೆ ಇದೆ, ನಾವು ಗೆದ್ದಿದ್ದೀವಿ. ನಾವು ಧರ್ಮ ನಮ್ಮ ಕಡೆ ಇದೆ. ನಾವು ಒಳ್ಳೆ ಕೆಲಸ, ಇನ್ನೇನು ನಾವು ಒಬ್ಬರ ಬಗ್ಗೆ ಟೀಕೆ ಮಾಡೋಕ್ಕೆ ಹೋಗಲ್ಲ. ನನಗೂ ಸಹಾಯ ಮಾಡಿದ್ದಾರೆ ಅವರು, ಇಲ್ಲ ಅಂತ ಹೇಳಿಲ್ಲ. ಹಾಗಂತೇಳಿ ನಾವು ಯಾರ ಬಗ್ಗೆನೂ ಟೀಕೆ ಮಾಡೋಕ್ಕೆ ಹೋಗಲ್ಲ. ನಮ್ಮ ಕೆಲಸ ಅಭಿವೃದ್ಧಿನಲ್ಲಿ ತೋರಿಸ್ತೀವಿ ಅಂತ ಹೇಳ್ತಾ ನನ್ನ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸ್ನೇಹಿತರು ಒಬ್ಬೊಬ್ಬರಾಗಿ ತಮ್ಮ ಅಭಿಪ್ರಾಯಗಳನ್ನ ತಮ್ಮ ಮುಂದೆ ಇಡಲಿದ್ದಾರೆ.